ನಾನು ಬೇಸಿಕಲಿ ಆರ್ಟಿಸ್ಟು, ಟ್ಯಾಟೂ ಕೂಡ ಒಂದು ಆರ್ಟ್ ಆಗಿರೋದ್ರಿಂದ ಟ್ಯಾಟೂ ಬಿಸ್ನೆಸ್ ಪ್ಲ್ಯಾನ್ ಮಾಡಿದೆ. ಒಬ್ಬರು ಟ್ಯಾಟೂ ಹಾಕ್ಸ್ಕೊಂಡು ಹೋಗ್ತಾರೆ, ಅವ್ರಿಗೆ ಚೆನ್ನಾಗಿದೆ ಅಂದರೆ ಖಂಡಿತ ಅವ್ರು ಇನ್ನೊಬ್ರಿಗೆ ರೆಫರ್ ಮಾಡ್ತಾರೆ. ಮೌತ್ ಪಬ್ಲಿಸಿಟಿ ಆಗುತ್ತೆ, ಕಸ್ಟಮರ್ಸ್ ಬಿಲ್ಡ್ ಆಗ್ತಾ ಹೋಗ್ತಾರೆ. ಕಲೀಲೇಬೇಕು ಅಂದರೆ ಟ್ಯಾಟೂ ಪ್ಲಸ್ ಟ್ರೈನಿಂಗ್ ಅಂತ ಇಟ್ಕೊಂಡಿರ್ತಾರೆ. ಟ್ಯಾಟೂ ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡ್ರೆ ಸಾಕು. ಅವರು ಒಳ್ಳೆ ಇನ್ಕಮ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಕೆಲಸದ ಮೇಲೆ, ನಮ್ಮ ಕ್ರಿಯೇಟಿವಿಟಿ ಮೇಲೆ, ಸೊ ನಾವು ಚೆನ್ನಾಗಿದೆ 100% ನಾವು ಒಳ್ಳೆ ಅರ್ನ್ ಮಾಡ್ಬೋದು ಇದರಲ್ಲಿ. ಪ್ರಸ್ತುತ ದಿನದಲ್ಲಿ ಹೇಳಿ ಮಾಡಿಸಿದ ಉದ್ಯಮವಿದು. ಒಂದು ಕಾಲದಲ್ಲಿ ಹಳ್ಳಿಯ ಜನರಿಗೆ ಸೀಮಿತವಾಗಿದ್ದ ಈ ಅಂಶ ಇಂದು ಫ್ಯಾಷನ್ ಆಗಿದೆ. ಎಲ್ಲಾ ಕಡೆಯಲ್ಲೂ ಟ್ರೆಂಡ್ ಸೆಟ್ ಮಾಡಿರುವ ಉದ್ಯಮ ಅಂದ್ರೆ ತಪ್ಪಾಗೋದಿಲ್ಲ. ನೀವು ಆರ್ಟಿಸ್ಟ್ ಆಗಿದ್ರೆ ಈ ಉದ್ಯಮಕ್ಕೆ ಬಿಗ್ ಪ್ಲಸ್ ಪಾಯಿಂಟ್ ಕೂಡ ಹೌದು. ಅದುವೇ ಟ್ಯಾಟೂ ಬಿಸ್ನೆಸ್. ನಾನು ರೋಜಾ ಮನು ಪಾಟೀಲ್. ನಮ್ಮ ದೇಶದಲ್ಲಿ ಹಚ್ಚೆ ಕಾನ್ಸೆಪ್ಟ್ ಹೊಸದೇನಲ್ಲ. ಪುರಾತನ ಕಾಲದಿಂದಲೂ ಹಚ್ಚೆ ಅನ್ನೋದು ಇದ್ದೇ ಇತ್ತು. ಹಿಂದೆ ಬುಡಕಟ್ಟು ಜನಾಂಗ ಮತ್ತು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಜನರು ಹಚ್ಚೆಯನ್ನ ಹಾಕಿಸಿಕೊಳ್ತಾ ಇದ್ರು. ಜನರು ಅವರ ಅಪ್ಪ ಅಮ್ಮನ ಹೆಸರು, ದೇವರ ಹೆಸರು, ಇಲ್ಲವೇ ತಮ್ಮ ಪ್ರೀತಿ ಪಾತ್ರರ ಹೆಸರನ್ನ ಹಚ್ಚೆ ಹಾಕಿಸಿಕೊಳ್ತಾ ಇದ್ರು. ಆದ್ರೆ ಇಂದು ಅದೇ ಹಚ್ಚೆ ಟ್ಯಾಟೂ ಆಗಿ ಬದಲಾಗಿದೆ. ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗಿದ್ದ ಹಚ್ಚೆ ಇಂದು ಫ್ಯಾಷನ್ ಆಗಿದೆ. ಅದರಲ್ಲೂ ಟ್ಯಾಟೂ ಇಲ್ಲದ ಯುವಕ ಯುವತಿಯರು ಕಾಣೋಕೆ ಸಿಗೋದೇ ಅಪರೂಪ. ಅಷ್ಟರ ಮಟ್ಟಿಗೆ ಜನಪ್ರಿಯವಾಗಿದೆ ಟ್ಯಾಟೂ. ನೀವು ಒಳ್ಳೆ ಆರ್ಟಿಸ್ಟ್ ಆಗಿದ್ದು ಸ್ವಂತ ಉದ್ಯಮ ಮಾಡುವ ಕನಸನ್ನ ಹೊಂದಿದ್ರೆ ಟ್ಯಾಟೂ ಬಿಸ್ನೆಸ್ ಬೆಸ್ಟ್. ಇವತ್ತು ನಾವು ನಿಮಗೆ ಒಬ್ಬ ಟ್ಯಾಟೂ ಬಿಸ್ನೆಸ್ ಮಾಡಿ ಸಕ್ಸಸ್ಫುಲ್ ಆದ ವ್ಯಕ್ತಿಯ ಬಗ್ಗೆ ತೋರಿಸ್ತೀವಿ. ಟ್ಯಾಟೂ ಬಿಸ್ನೆಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ನಲ್ಲಿ. ಟ್ಯಾಟೂ ಎಂದು ಕರೆಸಿಕೊಳ್ಳುವ ಹಚ್ಚೆಗೆ ಇದೀಗ ನಮ್ಮ ದೇಶದಲ್ಲಿ ಮಾತ್ರವಲ್ಲ ಎಲ್ಲೆಲ್ಲಿಯೂ ಟ್ರೆಂಡ್. ಇಂದು ಹಚ್ಚೆ ಯುವಕ ಯುವತಿಯರ ಫ್ಯಾಷನ್ ಆಗಿ ಬದಲಾಗಿದೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಹೆಚ್ಚಿಸಿಕೊಂಡಿದೆ ಟ್ಯಾಟೂ. ಇಂದು ಫ್ಯಾಷನ್ ಎಂದು ಕರೆಸಿಕೊಳ್ಳುವ ಹಚ್ಚೆಗೆ 8,000 ವರ್ಷಗಳ ಇತಿಹಾಸವಿದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಹಚ್ಚೆ ಇತ್ತೀಚೆಗೆ ಹುಟ್ಟಿಕೊಂಡ ಟ್ರೆಂಡ್ ಅಲ್ಲ. ಬದಲಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ಹಚ್ಚೆ ಫೇಮಸ್ ಆಗಿತ್ತು. ಹೀಗೆ ಸಾವಿರಾರು ವರ್ಷ ಇತಿಹಾಸ ಹೊಂದಿರುವ ಹಚ್ಚೆಯನ್ನು ಇಂದು ಜನರು ಫ್ಯಾಷನ್ ಆಗಿಸಿಕೊಂಡಿದ್ದಾರೆ. ಟ್ಯಾಟೂ ಕುರಿತ ಟ್ರೆಂಡ್ಗೆ ಇದೆ ಸುದೀರ್ಘ ಇತಿಹಾಸ. ಟ್ಯಾಟೂವಿನ ಜಾಗತಿಕ ಮಾರುಕಟ್ಟೆಯ ಬಗ್ಗೆ ನೋಡುವುದಾದ್ರೆ 2021ರಲ್ಲಿ ಫಾರ್ಚೂನ್ ಬಿಸಿನೆಸ್ ಇನ್ಸೈಟ್ಸ್ನ ಪ್ರಕಾರ $1.75 ಬಿಲಿಯನ್ ಮಾರುಕಟ್ಟೆ ಮೌಲ್ಯವನ್ನು ಟ್ಯಾಟೂ ಉದ್ಯಮ ಹೊಂದಿತ್ತು. 2022ರಲ್ಲಿ $1.89 ಬಿಲಿಯನ್ ಹೊಂದಿತ್ತು. 2029ರ ಹೊತ್ತಿಗೆ $3.55 ಬಿಲಿಯನ್ ಮಾರುಕಟ್ಟೆಯನ್ನು ಹೊಂದಲಿದೆ ಎಂದು ಅಂದಾಜು ಮಾಡಲಾಗಿದೆ. ಇನ್ನು ವಾರ್ಷಿಕ ಬೆಳವಣಿಗೆ ದರ 9.43% ಆಗಲಿದೆ ಎಂದು ನಿರೀಕ್ಷೆ ಮಾಡಲಾಗಿದೆ. ಹಾಗೆಯೇ ಭಾರತದಲ್ಲಿ ಟ್ಯಾಟೂ ಇಂಡಸ್ಟ್ರಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆ. ಪ್ರತಿ ವರ್ಷ ₹20,000 ಕೋಟಿ ಆದಾಯವನ್ನು ಪಡೆಯುತ್ತಿದೆ ಎಂದು ಅಂದಾಜು ಮಾಡಲಾಗಿದೆ. ಡ್ರಾಯಿಂಗ್ ಮೇಲೆ ಆಸಕ್ತಿ ಇದ್ದು ಕಲಾವಿದರಾಗಿದ್ಕೊಂಡು ಜೀವನಕ್ಕಾಗಿ ಏನಾದ್ರೂ ಮಾಡಬೇಕು ಅಂದುಕೊಂಡಾಗ ಈಗಿನ ಕಾಲಕ್ಕೆ ಬೆಸ್ಟ್ ಬಿಸ್ನೆಸ್ ಯಾವುದು ಅಂತ ಯೋಚಿಸಿದಾಗ ಸುಬ್ರಾಯ್ ನಾರಾಯಣ್ ಸಿದ್ದಿ ಅವರಿಗೆ ಹೊಳೆದಿದ್ದೇ ಟ್ಯಾಟೂ ಬಿಸ್ನೆಸ್. ಆರ್ಟಿಸ್ಟ್ ಆಗಿ ಶಿಕ್ಷಕರಾಗಿಯೂ ಸೇವೆ ಸಲ್ಲಿಸಿದ ಸುಬ್ರಾಯ್ ಅವರು ಬದುಕಿಗೊಂದು ಗಟ್ಟಿ ನೆಲೆ ಬೇಕು ಅನ್ನೋದಕ್ಕೆ ಉದ್ಯಮದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು. ಹೀಗೆ ಉದ್ಯಮ ಮಾಡಬೇಕು ಅಂದುಕೊಂಡಾಗ ತಮ್ಮ ಕೌಶಲ್ಯವನ್ನೇ ವೃತ್ತಿಯನ್ನಾಗಿ ಚೂಸ್ ಮಾಡಿಕೊಂಡು ಇದೀಗ ಸಕ್ಸಸ್ಫುಲ್ ಉದ್ಯಮದಾರರೆನಿಸಿಕೊಂಡಿದ್ದಾರೆ. ಎರಡು ವರ್ಷ ಪೇಂಟಿಂಗ್ನಲ್ಲಿ ಮಾಸ್ಟರ್ಸ್ ಮಾಡಿದ ಮೇಲೆ ಆ ಕಲೆಯನ್ನು ಮುಂದುವರೆಸಿಕೊಂಡು ಹೋಗಿದ್ದು ಟ್ಯಾಟೂ ಉದ್ಯಮದಲ್ಲಿ.
ಟ್ಯಾಟೂವಿನ ಬಗ್ಗೆ 7 ತಿಂಗಳು ಟ್ರೈನಿಂಗ್ ಪಡೆದುಕೊಂಡು ನಂತರದಲ್ಲಿ ಬೆಂಗಳೂರಿನಲ್ಲಿ ಮಿಗ್ 21 ಟ್ಯಾಟೂ ಶಾಪ್ ಅನ್ನು ಆರಂಭಿಸಿದ್ದಾರೆ. ಮೊದಲೇ ಕಲಾವಿದರಾಗಿರುವ ಸುಬ್ರಾಯ್ ಅವರು ತಮ್ಮ ವೆರೈಟಿ ಡಿಸೈನ್ಗಾಗಿಯೇ ಜನಪ್ರಿಯರಾಗಿದ್ದಾರೆ. ಆರ್ಟಿಸ್ಟ್ ಆಗಿದ್ದವರಿಗೆ ಆರಂಭ ಮಾಡಬಹುದಾದ ಬೆಸ್ಟ್ ಉದ್ಯಮವಿದು ಅಂದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ಟ್ಯಾಟೂ ಬಂದು ಆ್ಯಕ್ಚುಲಿ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಬೇಸಿಕಲಿ ಆರ್ಟಿಸ್ಟು. ಮಾಸ್ಟರ್ಸ್ ಕೂಡ ಅದರಲ್ಲೇ ಮುಗಿಸಿದ್ದೇನೆ. ಆ್ಯಂಡ್ ನನಗೆ ಸ್ವಲ್ಪ ಟ್ಯಾಟೂ ಬಂದು ಸ್ವಲ್ಪ ರಿಲೇಟೆಡ್ ಆಗುತ್ತೆ. ನನ್ನ ಟ್ಯಾಟೋಗೆ ಆ್ಯಕ್ಚುಲಿ ಆರ್ಟ್ ಇದ್ರೇ ನಮಗೆ ಅಲ್ಲಿ ನಮ್ಮ ಕಲೆಗಳು ತೋರಿಸ್ಬೋದು. ಟ್ಯಾಟೂ ಕೂಡ ಒಂದು ಆರ್ಟ್ ಆಗಿರೋದ್ರಿಂದ ಹಾಗಾಗಿ ನನಗೆ ಟ್ಯಾಟೋ ಕಡೆ ಇಂಟ್ರೆಸ್ಟ್ ಆಯಿತು. ಆ್ಯಂಡ್ ಒಬ್ಬರು ಸಜೆಸ್ಟ್ ಕೂಡ ಮಾಡಿದರು. ಟ್ಯಾಟೋ ನೀನು ಕಲ್ತ್ಕೋ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಸ್ವಲ್ಪ ಫಾಸ್ಟ್ ಗ್ರೋ ಕೂಡ, ಬಿಸ್ನೆಸ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಯೋಚನೆ ಮಾಡಿದಾಗ ನಾವು ಟ್ಯಾಟೂ ಬಿಸ್ನೆಸ್ ಪ್ಲ್ಯಾನ್ ಮಾಡಿದೆ. ಬಂಡವಾಳ ಎಷ್ಟು ಬೇಕು ಟ್ಯಾಟೂ ಉದ್ಯಮಕ್ಕೆ? ಯುವ ಜನತೆಯ ಸೆಳೆತವಾಗಿರುವ ಟ್ಯಾಟೂ ಬಿಸ್ನೆಸ್ ಮಾಡೋದಕ್ಕೆ ಬಂಡವಾಳ ಎಷ್ಟು ಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿ ತೀರಾ ಅಧಿಕ ಬಂಡವಾಳ ಬೇಕಾಗುವುದಿಲ್ಲ. ಶಾಪ್ ಲುಕ್ ಕಾಣೋದಕ್ಕೆ ಹೆಚ್ಚು ಗ್ರಾಹಕರನ್ನು ಆಕರ್ಷಿಸೋದಕ್ಕೆ ನಿಮಗೆ 5 ಲಕ್ಷದವರೆಗೆ ಬಂಡವಾಳದ ಅಗತ್ಯ ಇರುತ್ತದೆ. ಇನ್ನುಳಿದಂತೆ ಶಾಪ್ಗೆ ಬೇಕಾಗುವ ಸಾಮಗ್ರಿಗಳಿಗೆ ಮತ್ತು ಇಂಟೀರಿಯರ್ ಡಿಸೈನ್ಗೆ ಹೆಚ್ಚು ಬಂಡವಾಳದ ಅವಶ್ಯಕತೆ ಇದೆ. ಸಿಂಪಲ್ ಆಗಿ ಒಂದು ಸ್ಟಾರ್ಟ್ ಮಾಡ್ತಾರೆ. ಅದು ಬೆಂಗಳೂರಲ್ಲಿ ಮಾಡ್ತೀರಂದರೆ ನಿಮಗೆ ಒಂದು 4 to 5 lakh ಬೇಕೇ ಆಗುತ್ತೆ. ಯಾಕಂದರೆ ನೀವು ಆ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಅಲ್ಲಿ ಅಡ್ವಾನ್ಸ್ ಎಷ್ಟಿದೆ, ಆಮೇಲೆ ನಿಮಗೆ ಅಲ್ಲಿ ರೆಂಟ್ ಎಷ್ಟಿದೆ, ರೆಂಟ್ದು ಆ್ಯಕ್ಚುಲಿ ಇದು ಬರಲ್ಲ, ರೆಂಟು ಎಷ್ಟಿದೆ ಅದೆಲ್ಲ ನೋಡ್ಕೊಂಡು ನಿಮಗೆ ಅದು ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇರುತ್ತೆ. ಆ ಥರ ಒಂದು 4 to 5 lakh ಇದ್ದರೆ ಯಾವೆಲ್ಲ ಪರವಾನಗಿ ಬೇಕು ಈ ಉದ್ಯಮಕ್ಕೆ? ನಿಮ್ಮದೇ ಸ್ವಂತ ಶಾಪ್ನ ಆರಂಭ ಮಾಡಬೇಕು ಅಂದ್ರೆ ಅಲ್ಲಿ ಉದ್ಯಮ ಕುರಿತಾಗಿ ಪರವಾನಗಿ ಅಗತ್ಯವಾಗಿ ಬೇಕಾಗುತ್ತದೆ. ಸ್ಥಳೀಯ ಆಡಳಿತದಲ್ಲಿ ಶಾಪ್ ಆರಂಭ ಮಾಡುವುದಕ್ಕೆ ಪರವಾನಗಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಟ್ಯಾಟೂ ಆರೋಗ್ಯ ಸಂಬಂಧ ಉದ್ಯಮ ಆಗಿರೋದ್ರಿಂದ ಹುಷಾರಾಗಿರಬೇಕು. ಕೆಲವೊಂದು ಹೆಲ್ತ್ ರೆಗ್ಯುಲೇಷನ್ಸ್ ಗಳನ್ನು ಫಾಲೋ ಮಾಡಬೇಕಾಗುತ್ತದೆ. BBMPಯಿಂದ ತೊಗೊಂಡಿರಬೇಕಾಗುತ್ತೆ ರಿಜಿಸ್ಟ್ರೇಷನು. ನಾವು ಈ ಥರ ಬಿಸ್ನೆಸ್ ರನ್ ಮಾಡ್ತಾ ಇದ್ದೇವೆ ಅಂತೇಳಿ. ಅದಕ್ಕೊಂದು ಲೈಕ್ ಪರ್ಮಿಷನ್ ಥರ. ಬಂಡವಾಳ ಹಾಕಿ ಬಿಸ್ನೆಸ್ ಆರಂಭ ಮಾಡಿದರಷ್ಟೇ ಸಾಲೋದಿಲ್ಲ. ಈಗಿನ ಟ್ರೆಂಡ್ಗೆ ತಕ್ಕಂತೆ ಟ್ಯಾಟೂವನ್ನ ಬಿಡಿಸುವ ಕಲೆಯೂ ಕೂಡ ನಿಮಗೆ ಗೊತ್ತಿರಬೇಕು. ಅದರಲ್ಲೂ ಯುವ ಜನರು ಕೇಳುವ ಟ್ಯಾಟೂವನ್ನ ನೀವು ಬಿಡಿಸಬೇಕಾಗತ್ತೆ. ಕೇವಲ ಟ್ಯಾಟೂ ಮಾತ್ರವಲ್ಲ, ಗ್ರಾಹಕರನ್ನ ಆಕರ್ಷಿಸೋದಕ್ಕೆ ನಿಮಗೆ ಕೆಲವೊಂದು ತಂತ್ರಗಳ ಬಗ್ಗೆಯೂ ಕೂಡ ತಿಳಿದಿರಬೇಕಾಗತ್ತೆ. ಯಾವೆಲ್ಲ ತಂತ್ರಗಳು ಅನ್ನೋದನ್ನ ಹೇಳ್ತೀವಿ ನೋಡಿ. ಒಂದು ಸಮಯದಲ್ಲಿ ಟ್ಯಾಟೂ ಹಾಕಿಸಿಕೊಳ್ಳೋದಕ್ಕೆ ಜನರು ಹೆದರ್ತಾ ಇದ್ರು. ಆದ್ರೆ ಇಂದು ದೇಹದಲ್ಲಿ ಟ್ಯಾಟೂ ಇಲ್ಲ ಅಂದ್ರೆ ಫ್ಯಾಷನ್ ಗೊತ್ತೇ ಇಲ್ಲ ಎಂಬಂತಾಗಿದೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಹೆಚ್ಚಿಸಿಕೊಂಡಿದೆ ಮಾಡರ್ನ್ ಹಚ್ಚೆ. ಇನ್ನು ಟ್ಯಾಟೂ ಬಿಸ್ನೆಸ್ ಆರಂಭ ಮಾಡಬೇಕು ಅಂದ್ರೆ ತಯಾರಿ ಬಹಳ ಮುಖ್ಯ. ಎಲ್ಲದಕ್ಕಿಂತ ಮೊದಲು ಈ ಬಿಸ್ನೆಸ್ ಬಗ್ಗೆ ನಿಮಗೆ ಸರಿಯಾದ ಜ್ಞಾನ ಬೇಕು. ಅಲ್ಪ ಸ್ವಲ್ಪ ತಿಳಿದುಕೊಂಡು ಈ ಉದ್ಯಮ ಆರಂಭ ಮಾಡಿದ್ರೆ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಅಲ್ಪ ಜ್ಞಾನದಿಂದ ಗ್ರಾಹಕರ ಆರೋಗ್ಯದ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆಗಳು ಕೂಡ ಅಧಿಕವಾಗಿವೆ. ಆದ್ದರಿಂದ ಟ್ಯಾಟೂ ಬಿಸ್ನೆಸ್ ಆರಂಭ ಮಾಡುವ ಮೊದಲು ಅದರ ಸಾಧಕ ಬಾಧಕಗಳ ಕುರಿತು ಸಂಪೂರ್ಣವಾಗಿ ಅರಿತುಕೊಂಡಿರಬೇಕು. ಟ್ಯಾಟೂ ಅನ್ನೋದು ಒಂದು ಆರ್ಟ್ ಇದ್ದಂಗೆ. ಯಾಕಂದರೆ ನಾವು ಒಬ್ಬರು ಬಾಡಿ ಮೇಲೆ ಮಾಡ್ತಾ ಇದ್ದೀವಿ ಅಂದಮೇಲೆ ಅವ್ರದ್ದು ಆ್ಯಕ್ಚುಲಿ ಅವರ ಸ್ಕಿನ್ ಕೂಡ ನಾವು ಹಾಳು ಮಾಡೋಕ್ಕಾಗಲ್ಲ. ನಾವು ಫಸ್ಟು ಬೇಸಿಕ್ ಅಂದರೆ ನಾವು ಟ್ಯಾಟೂ ಬಗ್ಗೆ ತಿಳ್ಕೊಂಡಿರಬೇಕು. ಅಂದರೆ ಯಾವ ಥರ ಮಾಡಬೇಕು, ಎಷ್ಟು ಡೆಪ್ತ್ ಹೊಡಿಬೇಕು, ಅದೆಲ್ಲ ನಾಲೆಜ್ ಬೇಕಲ್ಲ. ಅಂದರೆ ನಾವು ಅದ್ರ ಬಗ್ಗೆ ಟ್ರೈನಿಂಗ್ ತೊಗೊಂಡಿರಬೇಕು ಒಂದು.
ಆ್ಯಂಡ್ ನಾವು ಆರ್ಟಿಸ್ಟ್ ಆಗಿದ್ದರೆ ಇನ್ನೂ ಭಾರಿ ಒಳ್ಳೆಯದು. ಅಂದರೆ ಪೋರ್ಟ್ರೇಟ್ಸು, ಪೇಂಟಿಂಗ್ ಮಾಡೋದೆಲ್ಲ ನಮ್ಗೆ ಸೇಡಿಂಗ್ ನಾಲೆಜ್ ಎಲ್ಲ ಇರುತ್ತೆ. ಸೊ ಅದಿದ್ದರೆ ಇನ್ನೂ 100% ತುಂಬ ಬೆಸ್ಟ್. ಯಾಕಂದರೆ ಅವರಿಗೆ ಆಲ್ರೆಡಿ ನಾಲೆಜ್ ಇದ್ದೇ ಇರುತ್ತೆ. ಆರ್ಟಿಸ್ಟ್ ಆಗಿದ್ರೆ ಈ ಉದ್ಯಮದಲ್ಲಿ ಪ್ಲಸ್ ಪಾಯಿಂಟ್. ಏನೋ ಯಾವೆಲ್ಲ ತೆರನಾದ ಟ್ಯಾಟೂಗಳು ಲಭ್ಯವಿವೆ ಅನ್ನೋದರ ಬಗ್ಗೆಯೂ ತಿಳಿದುಕೊಂಡಿರಬೇಕು. ಟ್ಯಾಟೂ ಬಿಡಿಸೋದ್ರಲ್ಲಿಯೂ ನಾನಾ ರೀತಿಯ ವೆರೈಟಿಗಳಿವೆ. ಎಲೆ ಆರ್ಟಿಸ್ಟ್ ಆಗಿದ್ರೆ ಇನ್ನೂ ಉತ್ತಮ. ಗ್ರಾಹಕರಿಗೆ ಬೇಕಾದ ಚಿತ್ರವನ್ನು ಬಿಡಿಸೋದಕ್ಕೆ ಸಹಾಯವಾಗುತ್ತದೆ. ಏನೋ ಲೈನ್ ಟ್ಯಾಟೂ, ಡಾಟ್ ಟ್ಯಾಟೂ, ಹಾಗೇನೆ ಫೇಸ್ ಟ್ಯಾಟೂ, ಈ ಎಲ್ಲಾ ಟ್ಯಾಟೂವನ್ನು ಬಿಡಿಸುವ ಕಲೆಯನ್ನು ಕಲಿತುಕೊಂಡಿರಬೇಕು. ಸೊ ನಾನು ಆಲ್ಮೋಸ್ಟ್ ಎಲ್ಲ ಥರ ಹಾಕ್ತೀನಿ. ಅಂದರೆ ಎಲ್ಲ ಥರ ಅಂದರೆ ಅದರಲ್ಲಿ ಏನೇನು ಬರುತ್ತೆ ಅಂದರೆ ಡಾಟ್ ಟ್ಯಾಟು ಅಂತ ಬರುತ್ತೆ, ಲೈನಿಂಗ್ ಟ್ಯಾಟು ಅಂತ ಬರುತ್ತೆ, ಆಮೇಲೆ ಫೇಸ್ ಟ್ಯಾಟೂನ ಹಾಕ್ತೇನೆ, ಆಮೇಲೆ ಟ್ರೈಬಲ್ ಅಂತ ಬರುತ್ತೆ, ಲೈಕ್ ಓನ್ಲಿ ಫುಲ್ ಫಿಲ್ಲಿಂಗ್ ಇರುತ್ತೆ. ಸೊ ಆ ಥರ ಬರುತ್ತೆ. ಲೈಕ್ ಸೇಡಿಂಗ್ ಟ್ಯಾಟು ಇರುತ್ತೆ, ಸೊ ರಿಯಲಿಸ್ಟಿಕ್ಕು, ಕಲರ್ ಟ್ಯಾಟು. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಥರ ಹಾಕ್ತೇನೆ. ಸೊ ಕಸ್ಟಮರ್ ಯಾವ ಥರ ರಿಕ್ವೈರ್ಡ್ ಇರುತ್ತೆ, ಅವ್ರಿಗೆ ಏನು ಬೇಕು ಅದೆಲ್ಲ ಮಾಡಿಕೊಡ್ತೇನೆ. ಸೊ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗಿದೆ, ಲೈಕ್ ಟ್ಯಾಟೂ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗಿದೆ. ಸ್ಥಳದ ಆಯ್ಕೆ ಇದೆ ಈ ಉದ್ಯಮದಲ್ಲಿ. ಕೆಲವೊಂದು ಉದ್ಯಮವನ್ನು ನೀವು ಅದೆಲ್ಲೇ ಆರಂಭ ಮಾಡಿದ್ರೂ ಸಕ್ಸಸ್ ಆಗಬಹುದು. ಇನ್ನು ಕೆಲವು ಉದ್ಯಮವನ್ನು ಆರಂಭ ಮಾಡುವಾಗ ಸ್ಥಳದ ಆಯ್ಕೆ ಬಹುಮುಖ್ಯವಾಗಿರುತ್ತದೆ. ಟ್ಯಾಟೂವಿನಂತಹ ಬಿಸ್ನೆಸ್ ಆರಂಭ ಮಾಡುವುದಕ್ಕೆ ನೀವು ಚೂಸ್ ಮಾಡುವ ಪ್ಲೇಸ್ ಅತಿ ಮುಖ್ಯ. ಆಧುನಿಕತೆಯನ್ನು ಹೆಚ್ಚಾಗಿ ಇಷ್ಟಪಡುವ ಜನರು ಟ್ಯಾಟೂವನ್ನು ಹೆಚ್ಚಾಗಿ ಹಾಕಿಕೊಳ್ಳಲು ಬಯಸುತ್ತಾರೆ. ಆದ್ರಿಂದ ಯುವ ಜನರು ಹೆಚ್ಚಾಗಿರುವ, ಅದರಲ್ಲೂ ಆಧುನಿಕತೆಯನ್ನು ಹೆಚ್ಚಾಗಿ ಇಷ್ಟಪಡುವ ಕಡೆ ಶಾಪ್ ಆರಂಭ ಮಾಡಿದ್ರೆ ಉತ್ತಮ. ಕಡಿಮೆ ಅಂದ್ರೂ 10x10 ಅಥವಾ 10x15 ಚದುರು ಅಡಿ ಜಾಗ ಬೇಕಾಗುತ್ತದೆ. 10x10 ಆದರೂ ಬೇಕೇ ಬೇಕಾಗುತ್ತೆ. ಯಾಕಂದರೆ ಸಮ್ ಟೈಮ್ ಕಸ್ಟಮರ್ಸ್ ಹೆಂಗೆ ಒಂದು ಟ್ಯಾಟೋ ಮಾಡ್ತಾ ಇರುವಾಗ ಇನ್ನೊಂದು ಕಸ್ಟಮರ್ ಬರ್ತಾರೆ. ಸೊ ಅವ್ರಿಗೆ ವೇಟ್ ಮಾಡೋಕ್ಕಾದ್ರೂ ಒಂದು ಸ್ಪೇಸ್ ಥರ ಬೇಕಾಗುತ್ತೆ. ಒಂದು 10x10 ಇದ್ದರೆ ಬೆಟರು. ಸೊ ಆರಾಮಾಗಿ ಸ್ವಲ್ಪ ಸ್ಪೇಸ್ ಇರುತ್ತೆ ಅಂತ. ಟ್ಯಾಟೂ ಕುರಿತ ಜ್ಞಾನಾಗತ್ಯ. ನಾವು ಮೊದಲೇ ಹೇಳಿದ ಹಾಗೆ ನೀವು ಉತ್ತಮ ಆರ್ಟಿಸ್ಟ್ ಆಗಿದ್ರೆ ಪ್ಲಸ್ ಪಾಯಿಂಟ್. ಹಾಗಂತ ಮಾತ್ರಕ್ಕೆ ಅಂಥವರೇ ಉದ್ಯಮವನ್ನು ಆರಂಭ ಮಾಡಬೇಕಂತಿಲ್ಲ. ಆಸಕ್ತಿ ಮತ್ತು ಉದ್ಯಮ ಮಾಡುವ ಉತ್ಸಾಹ ಇರುವ ಯಾರಾದರೂ ಕೂಡ ಈ ಉದ್ಯಮವನ್ನು ಆರಂಭ ಮಾಡಬಹುದು. ಆದ್ರೆ ಅದರ ಕುರಿತಾದ ಜ್ಞಾನ ಅತಿ ಅಗತ್ಯ. ಮೊದಲು ಡ್ರಾಯಿಂಗ್ ಬಗ್ಗೆ ಗೊತ್ತಿರಬೇಕು. ಟ್ಯಾಟೋ ಕಲಿಬೇಕಂದ್ರೆ ನೀವು ಆ್ಯಕ್ಚುಲಿ ಗೂಗಲ್ ಕೂಡ ಸಿಗುತ್ತೆ ನಿಮಗೆ. ಅಲ್ಲ ಲೈಕ್ ಎಲ್ಲಿ ನಾವು ಟ್ರೈನಿಂಗ್ ಕೊಡ್ತಾರೆ ಅಂತ ಅದು ಕೂಡ ಸಿಗುತ್ತೆ ನಿಮಗೆ. ನೀವು ಇನ್ನೂ ಚೆನ್ನಾಗಿ ಕಲಿತೀರ ಅಂದರೆ ಆ್ಯಕ್ಚುಲಿ ನಿಮಗೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಬೇಕು ಅಂದರೆ ಲೈಕ್ ಅವರು ಗೌರ್ಮೆಂಟಿಗೆ ಟೈಪ್ ಆಗಿದ್ದಾರೆ. ಸೊ ಅಲಿಯನ್ಸ್ ಟ್ಯಾಟೋ ಸ್ಟುಡಿಯೋ ಅಂತ ಮುಂಬೈಯಲ್ಲಿ. ಸೊ ಅವರು ಸ್ವಲ್ಪ ಫೀಸ್ ಕೂಡ ಎಕ್ಸ್ಪೆನ್ಸ್ ಇದೆ, ಬಟ್ ನಿಮಗೆ ಅಲ್ಲಿ ಹೋದರೆ ಅಲ್ಲಿ ನಿಮಗೆ ಆ್ಯಕ್ಚುಲಿ ಬೇಸಿಕ್ ಅಂತ ಹೇಳ್ಕೊಡ್ತಾರೆ. ಈ ಡ್ರಾಯಿಂಗಿಂದ ಹಿಡಿದು ನಿಮಗೆ ಟ್ಯಾಟೋ ಹೆಂಗೆ ಮಾಡಬೇಕು, ಆಮೇಲೆ ಬಿಸ್ನೆಸ್ ಹೆಂಗೆ ರನ್ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ಕಲೀಲೇಬೇಕು ಅಂದರೆ ಎಲ್ಲೊಂದು ಟ್ಯಾಟೋ ಸ್ಟುಡಿಯೋ ಇರುತ್ತೆ. ಎಲ್ಲರೂ ನಿಮಗೆ ಟೀಚ್ ಮಾಡಲ್ಲ, ಕೆಲವೊಂದು ಕಡೆ ಮಾಡಲ್ಲ. ಕೆಲವೊಂದು ಕಡೆ ಪರ್ಟಿಕಲ್ ಟ್ಯಾಟೋ ಸ್ಟುಡಿಯೋಗಳಲ್ಲಿ ಮಾತ್ರ ನಿಮಗೆ ಟೀಚಿಂಗ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಸ್ಪೇಸ್ ಇರಲ್ಲ, ಮತ್ತು ಅದು ಪೇಷನ್ಸ್ ಇರಲ್ಲ, ಜಾಗ ಇರಲ್ಲ, ಅದೆಲ್ಲ ಬೇಕಾಗುತ್ತೆ, ಜಾಗ ಎಲ್ಲ ಬೇಕಾಗಿರುತ್ತೆ ಹೇಳ್ಕೊಡೋಕ್ಕೆ ಸ್ಟೂಡೆಂಟ್ಸ್ಗೆ. ಸೊ ಕೆಲವೊಬ್ರು ಅದಕ್ಕೆ ಅಂತಲೇ ಸೊ ಟ್ಯಾಟೋ ಪ್ಲಸ್ ಟ್ರೈನಿಂಗ್ ಅಂತ ಇಟ್ಕೊಂಡಿರ್ತಾರೆ. ಮಾರ್ಕೆಟಿಂಗ್ ಮುಖ್ಯ ಈ ಉದ್ಯಮದಲ್ಲಿ. ಟ್ಯಾಟೂವಿನಂತಹ ಉದ್ಯಮದಲ್ಲಿ ಮಾರ್ಕೆಟಿಂಗ್ ಬಹಳ ಮುಖ್ಯ. ಇಲ್ಲಿ ಗ್ರಾಹಕರು ಯಾವಾಗಲೂ ಡೈಲಿ ಕಸ್ಟಮರ್ ಆಗಿರದೇ ಇರೋದ್ರಿಂದ ಶಾಪ್ಗೆ ಬರುವ ಅವರಿಗೆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಆಗಿರಬೇಕಾಗುತ್ತದೆ. ಆದ್ರಿಂದ ಕಡಿಮೆ ಬೆಲೆಯಲ್ಲಿ ಉತ್ತಮ ಸರ್ವಿಸ್ ನೀಡಿದ್ರೆ ಅವಕಾಶಗಳು ಹೆಚ್ಚು. ಮಾರ್ಕೆಟಿಂಗ್ ಅಂದರೆ ಆ್ಯಕ್ಚುಲಿ ನಮ್ಮ ಆರ್ಟ್ ಆ್ಯಕ್ಚುಲಿ ಅದು ಇದ್ರೂ ಕೂಡ ಒಬ್ಬರಿಂದ ಒಬ್ಬರು ಲೈಕ್ ಒಬ್ಬರು ಟಾಟಾ ಹಾಕ್ಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಚೆನ್ನಾಗಿದೆ ಅಂದರೆ ಖಂಡಿತ ಅವ್ರು ಇನ್ನೊಬ್ರಿಗೆ ರೆಫರ್ ಮಾಡ್ತಾರೆ. ಚೆನ್ನಾಗಿದೆ, ನನಗೆ ಇಂಥ ಕಡೆ ಹೋಗು ನೀನು ಅಂತ ಹೇಳ್ತಾರೆ. ಪ್ರೈಸ್ ಚೆನ್ನಾಗಿರಬೇಕು ಆ್ಯಂಡ್ ವರ್ಕು ಚೆನ್ನಾಗಿದ್ದು ಪ್ರೈಸು ಸ್ವಲ್ಪ ಅವರಿಗೆ ಕಂಫರ್ಟ್ ಆಗಿದ್ದರೆ ಖಂಡಿತ
ಲೈಕ್ ರೆಫರ್ ಮಾಡ್ತಾರೆ, ಒಬ್ಬರಿಂದ ಮೌತ್ ಪಬ್ಲಿಸಿಟಿ ಆಗುತ್ತೆ. ಸೊ ಅದರಿಂದ ನಮಗೆ ಆ್ಯಕ್ಚುಲಿ ಕಸ್ಟಮರ್ಸು ಬಿಲ್ಡ್ ಆಗ್ತಾ ಹೋಗ್ತಾರೆ. ಆ್ಯಂಡ್ ಗೂಗಲ್ ಇದ್ದೇ ಇದೆ, ಗೂಗಲ್ ಅಲ್ಲಿಂದ ಒಳ್ಳೆ ರಿವ್ಯೂಸ್ ಎಲ್ಲ ಆ್ಯಕ್ಚುಲಿ ಒಳ್ಳೊಳ್ಳೆ ಟ್ಯಾಟೂ ಹಾಕಿರ್ತೇವೆ. ಸೊ ಅವ್ರಿಗೆ ಇಷ್ಟ ಆಗಿ ಒಳ್ಳೊಳ್ಳೆ ರಿವ್ಯೂಸ್ ಕೂಡ ಇದೆ ನಮಗೆ. ಸೊ ರಿವ್ಯೂಸ್ ನೋಡಿ ತುಂಬ ಜನ ಕೂಡ ಬಂದಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ನೀವು ಬಳಸುವ ಮಟೀರಿಯಲ್ಸ್. ಜನರ ದೇಹದ ಮೇಲೆ ಈ ಟ್ಯಾಟೂ ಹಾಕಿಸಿಕೊಳ್ಳುವಾಗ ತುಂಬಾ ಜಾಗರೂಕರಾಗಿರಬೇಕು. ಅಂದ್ರೆ ಒಬ್ಬರಿಗೆ ಹಾಕಿದ ಟ್ಯಾಟೂ ಪಿನ್ ಸೂಜಿ ಮಷಿನ್ನಲ್ಲಿ ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಹಾಕಬಾರದು. ಅದು ಇನ್ನೊಂದು ರೀತಿಯಾಗಿ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ಇದರ ಬಗ್ಗೆ ಆದಷ್ಟು ಎಚ್ಚರ ವಹಿಸಿಕೊಳ್ಳಬೇಕಾಗುತ್ತದೆ. ಕಡಿಮೆ ಬೆಲೆ, ಉತ್ತಮ ಸರ್ವಿಸ್ ಇರಲಿ. ಮುಖ್ಯವಾಗಿ ಗೊತ್ತಿರಬೇಕಾದ ಅಂಶ ಅಂದ್ರೆ ನೀಡುವ ಬೆಲೆ. ಕಡಿಮೆ ಬೆಲೆಯಲ್ಲಿ ಉತ್ತಮ ಟ್ಯಾಟೂವನ್ನು ಬಿಡಿಸಿದ್ರೆ ಗ್ರಾಹಕರು ಕೂಡ ಸಂತುಷ್ಟರಾಗ್ತಾರೆ. ಮಾತ್ರವಲ್ಲ, ಮತ್ತೊಬ್ಬರಿಗೂ ಕೂಡ ನಿಮ್ಮ ಶಾಪ್ನ ರೆಫರ್ ಮಾಡ್ತಾರೆ. ಆದ್ದರಿಂದ ಬೆಲೆ ನಿಗದಿ ಮಾಡುವಾಗ ಎಲ್ಲಾ ವರ್ಗದ ಜನರಿಗೂ ಕೈಗೆಟುಕುವ ದರದಲ್ಲಿ ನಿರ್ಧರಿಸಬೇಕಾಗುತ್ತದೆ. ಸ್ಕ್ವೇರ್ ಇಂಚ್ ಅಂತ ಇಂಚಲ್ಲಿ ಲೆಕ್ಕ ಇದು ಮಾಡ್ತೇವೆ. ಲೈಕ್ ಸ್ಕ್ವೇರ್ ಇಂಚಿಗೆ 500 ನಂದಿರೋದು. ಬೇರೆ ಕಡೆ ಆದರೆ ನಿಮಗೆ ಆ್ಯಕ್ಚುಲಿ 800, 1000 ಎಲ್ಲ ಇದೆ. ಸೊ ಅವ್ರವ್ರ ಮೇಲೆ ಅಂದರೆ ವರ್ಕ್ ಮೇಲೂ ಕೂಡ ಹೋಗುತ್ತೆ. ಲೈಕ್ ರಿಯಲಿಸ್ಟಿಕ್ಕಿಗೆ ಅಂದರೆ ಲೈಕ್ ಫೇಸ್ ಟ್ಯಾಟೂ ಎಲ್ಲ ಮಾಡೋದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಸೊ 600, 800 ಹಿಂಗಿರುತ್ತೆ. ನಾರ್ಮಲ್ 2D ಡಿಸೈನ್ಗೆ ಬೇರೆ ಥರ ಇರುತ್ತೆ. ರಿಯಲಿಸ್ಟಿಕ್ ಕಲರ್ ಟ್ಯಾಟೂಗೆ ಬೇರೆ ಥರ ಇರುತ್ತೆ. ಯಾಕಂದರೆ ಕಲರ್ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೋಸ್ಕರ ಆಮೇಲೆ ಟೈಮು ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತೇವೆ. ಸೊ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ 500 ಇದ್ದರೆ ಒಂದು 600 ಚಾರ್ಜ್ ಈ ಥರ ಮಾಡುತ್ತೆ. ಈ ಟ್ಯಾಟೂ ಬಿಸ್ನೆಸ್ ಅನ್ನ ಫುಲ್ ಟೈಮ್ ಬಿಸ್ನೆಸ್ ಆಗಿಯೂ ಮಾಡಬಹುದು ಅಥವಾ ಪಾರ್ಟ್ ಟೈಮ್ ಆಗಿಯೂ ಮಾಡಬಹುದು. ಈ ಬಿಸ್ನೆಸ್ ಮಾಡ್ತಾನೆ ಅದರ ಜೊತೆಗೆ ಬೇರೆ ವೃತ್ತಿಯನ್ನು ಕೂಡ ಮಾಡಬಹುದು. ಕಡಿಮೆ ಬೆಲೆ, ವೆರೈಟಿ ಡಿಸೈನ್ಸ್, ಹಾಗೆಯೇ ಟ್ರೆಂಡ್ಗೆ ತಕ್ಕಂತಹ ಟ್ಯಾಟೂವನ್ನ ನೀಡ್ತೀರಿ ಅನ್ನೋದಾದ್ರೆ ಉತ್ತಮ ಆದಾಯವನ್ನ ಪಡಿಬಹುದು. ಈ ಉದ್ಯಮದಲ್ಲಿ ತಾಳ್ಮೆ ಇರಬೇಕಾದದ್ದು ಬಹುಮುಖ್ಯ. ಯಾಕೆ ಅಂದ್ರೆ ಆರಂಭದ ಕೆಲ ತಿಂಗಳು ನೀವು ಗ್ರಾಹಕರನ್ನು ಸೆಳಿಬೇಕಾಗಿರುತ್ತದೆ. ಆರಂಭದಲ್ಲಿಯೇ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಂತ ನಷ್ಟವಾಗುತ್ತದೆ ಅನ್ನೋದಲ್ಲ. ಬಿಸ್ನೆಸ್ ಉತ್ತಮವಾಗಿ ಸಾಗುತ್ತಿದ್ದಂತೆ ಲಾಭ ಕಾಣಲು ಕಾಲಾವಕಾಶ ಬೇಕಾಗುತ್ತದೆ. ಆದ್ದರಿಂದ ಈ ಬಿಸ್ನೆಸ್ನಲ್ಲಿ ತಾಳ್ಮೆ ಇರಲೇಬೇಕು. ಶುರು ಮಾಡುವಾಗ ಆ್ಯಕ್ಚುಲಿ ನನಗೆ ಟ್ಯಾಟೋ ಕಲಿಯುವಾಗ ಸೊ ಅವರು ಹೇಳ್ತಿದ್ರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾವು ಕಸ್ಟಮರ್ನ ಪಿಕಪ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಒಂದು 6 ಮಂತ್ಸು 7 ಮಂತ್ಸು ಈ ಥರ ತೊಗೊಳ್ತೇವೆ. ಸೊ 1 ಇಯರ್ ತೊಗೊಳುತ್ತೆ. ಸೊ ಸ್ಲೋ ಹೋಗ್ತಾ ಇರುತ್ತೆ. ನಮಗೆ ಬಿಸ್ನೆಸ್ ರನ್ನಿಂಗ್ ಮಾಡೋಕ್ಕೇನು ತೊಂದರೆ ಇರಲ್ಲ. ಬಟ್ ಅಂತ ಲಾಭ ಅಂತ ಏನು ತೊಗೊಳಕ್ಕಾಗಲ್ಲ. ಬಟ್ ಆಫ್ಟರ್ 1 ಇಯರ್ ಆದಮೇಲೆ ನಮಗೆ ಒಳ್ಳೆ ಇನ್ಕಮ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಕೆಲಸದ ಮೇಲೆ ಮತ್ತು ನಾವೇನು ಕಸ್ಟಮರ್ಗೆ ಏನು ಟ್ಯಾಟೋ ಕೊಡ್ತೇವೆ ಅದ್ರ ಮೇಲೆ, ನಮ್ಮ ಕ್ರಿಯೇಟಿವಿಟಿ ಮೇಲೆ, ಸೊ ನಾವು ಜನರನ್ನ ಜೊತೆ ಹೆಂಗೆ ಮಾತಾಡ್ತೀವಿ, ಕನೆಕ್ಟ್ ಆಗ್ತೀವಿ, ಅದ್ರ ಮೇಲೆ ಕೂಡ ಬಿಸ್ನೆಸ್ ಆಗ್ತಾ ಹೋಗುತ್ತೆ. ಹೈಜೀನ್ ಬಹಳ ಮುಖ್ಯ ಈ ಉದ್ಯಮಕ್ಕೆ. ಟ್ಯಾಟೂವನ್ನು ಜನರ ದೇಹದ ಮೇಲೆ ಹಾಕೋದ್ರಿಂದ ಅಲ್ಲಿ ಹೈಜೀನ್ ಬಹಳ ಮುಖ್ಯ. ಅದರಲ್ಲಿ ಚೂರು ಕಾಂಪ್ರಮೈಸ್ ಆದ್ರೂ ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಗ್ರಾಹಕರ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀಳುವ ಸಂಭವವಿರುತ್ತದೆ. ಇನ್ನು ಗ್ರಾಹಕರು ಯಾವುದಾದ್ರೂ ಕಾಯಿಲೆಯಿಂದ ಬಳಲುತ್ತಿದ್ರೆ ಅಂಥವರಿಂದ ಮೊದಲೇ ತಿಳಿದುಕೊಂಡಿರಬೇಕಾಗುತ್ತದೆ. ಇವೆಲ್ಲವನ್ನು ತಾಳ್ಮೆಯಿಂದ ತಿಳಿದುಕೊಳ್ಳಬೇಕು. ಈ ಎಲ್ಲ ಅಂಶಗಳು ಆರಂಭದಲ್ಲಿ ಚಾಲೆಂಜಿಂಗ್ ಅನಿಸಿಕೊಳ್ಳುತ್ತದೆ. ಜಾಗವನ್ನು ಬಾಡಿಗೆ ಪಡೆದುಕೊಂಡಿದ್ದರೆ ಇಲ್ಲಿ ಬಾಡಿಗೆ, ಇನ್ನು ಕಾರ್ಮಿಕರಿದ್ರೆ ಅವರ ಸಂಬಳ, ಪವರ್ ಬಿಲ್ ಇನ್ನಿತರ ಖರ್ಚುಗಳಾಗುತ್ತವೆ. ಕರೆಂಟ್ ಬಿಲ್ ಇದ್ದೇ ಇರುತ್ತೆ ಆ್ಯಂಡ್ ರೆಂಟ್ ಇರುತ್ತೆ. ಆ್ಯಂಡ್ ನಮಗೆ ಅಲ್ಲಿ ನೀಡಲ್ಸು, ಇಂಕ್ಸು, ಸೊ ಅದು ಇದು, ಆಮೇಲೆ ಮೇಂಟೆನೆನ್ಸ್ ಚಾರ್ಜು,
ಅದೆಲ್ಲ ಹೇಳಿದ್ರೆ ನಮಗೆ ಒಂದು ಆಲ್ಮೋಸ್ಟ್ ಒಂದು ನನಗೆ ಅಂದರೆ ಆ್ಯಕ್ಚುಲಿ ಒಂದು 35ರಿಂದ 40 ತನಕ ಬರುತ್ತೆ. ಸೊ ನನ್ನ ಇಲ್ಲಿ ರಾಜಾಜಿನಗರಲ್ಲಿ ಅಷ್ಟು ಬರುತ್ತೆ, ಒಂದು 35ರಿಂದ 40 ಬರುತ್ತೆ ಖರ್ಚು. ಸೊ ಗಿಂಕೆಲ್ಲ ಹೇಳಿದ್ರೆ ಯಾವುದೇ ಬಿಸ್ನೆಸ್ನ ಆದಾಯ ಅಡಗಿರೋದು ನೀವು ಮಾಡುವ ಕೆಲಸದಲ್ಲಿ. ಅಂತೆಯೇ 100% ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಉತ್ತಮ ಆದಾಯವನ್ನು ಗಳಿಸಬಹುದು. ಕಡಿಮೆ ಬೆಲೆಯಲ್ಲಿ ಉತ್ತಮ ಸರ್ವಿಸ್ ನೀಡಿದ್ರೆ ತಿಂಗಳಿಗೆ 4 ಲಕ್ಷದವರೆಗೂ ದುಡಿಯಬಹುದು ಅಂತಾರೆ ಸುಬ್ರಾಯ್. ಚೆನ್ನಾಗಿ ನಮ್ಮದು ಆ್ಯಕ್ಚುಲಿ ವರ್ಕ್ ಚೆನ್ನಾಗಿರ್ಬೇಕು ಅಷ್ಟೇ. ನಮ್ಮದು ಬಿಸ್ನೆಸ್ ಅಂದರೆ ದೊಡ್ಡದಾಗಿ ಮಾಡೋದಕ್ಕಿಂತ ವರ್ಕ್ ಚೆನ್ನಾಗಿದ್ರೆ 100% ನಾವು ಒಳ್ಳೆ ಅರ್ನ್ ಮಾಡ್ಬೋದು. ಇದರಲ್ಲಿ ಒಂದು ತಿಂಗಳಿಗೆ ಇಲ್ಲಾಂದ್ರೆ ಒಂದು 4 ಲಕ್ಷ 5 ಲಕ್ಷ ತನಕ ಮಾಡ್ಬೋದು ಒಂದು ತಿಂಗಳಿಗೇ. ಒಳ್ಳೆ ನಮ್ಮದು ವರ್ಕ್ಸ್ ಎಲ್ಲ ಚೆನ್ನಾಗಿದ್ರೆ ಸೊ ಬಿಸ್ನೆಸ್ ಆಗುತ್ತೆ, 100% ಆಗುತ್ತೆ. ಸೊ ಜನ ಹುಡ್ಕೊಂಬರ್ತಾರೆ. ಆ್ಯಂಡ್ ಬೈ ಟು ಬೈ ಅಂದರೆ ಮೌತ್ ಟು ಮೌತ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಅದರಿಂದೆಲ್ಲ ಸೇರಿಸಿದ್ರೆ ನಮ್ಗೆ ಅಷ್ಟಾಗುತ್ತೆ. ಆ್ಯಂಡ್ ನಮ್ಮ ಹತ್ರ ವರ್ಕರ್ಸು ಅಷ್ಟೇ ಇರಬೇಕು. ಒಂದು 4-5 ಜನ ಆರ್ಟಿಸ್ಟ್ ಆದರೆ ಇದ್ದರೆ ಒಂದು 5-6 ಲಕ್ಷ ತನಕನೂ ನಾವು ಅರ್ನ್ ಮಾಡ್ಬೋದು. ಈ ಉದ್ಯಮವನ್ನು ಎಂಥವರೇ ಮಾಡಬೇಕು ಅಂತೇನಿಲ್ಲ. ಆಸಕ್ತಿ ಇದ್ದವರು ಯಾರು ಕೂಡ ಆರಂಭ ಮಾಡಬಹುದು. ಆದ್ರೆ ಅದಕ್ಕಿಂತ ಮುನ್ನ ಟ್ಯಾಟೂವಿನ ಬಗ್ಗೆ ತಿಳಿದುಕೊಂಡಿರಬೇಕಾಗುತ್ತದೆ. ಇನ್ನು ಆರ್ಟಿಸ್ಟ್ಗಳು ಪಾರ್ಟ್ ಟೈಮ್ ಆಗಿಯೂ ಇಲ್ಲಿ ಕೆಲಸ ಮಾಡಬಹುದು. ಪ್ರಾಪರಾಗಿ ಟ್ಯಾಟೋದು ಟ್ರೈನಿಂಗ್ ಮಾಡಿ ಎಲ್ಲಿ ನಿಮಗೆ ಬೆಸ್ಟ್ ಅನಿಸುತ್ತೆ ಅಲ್ಲಿ ನೀಟಾಗಿ ಟ್ರೈನಿಂಗ್ ಮಾಡಿ. ಆ್ಯಂಡ್ ಆರ್ಟ್ ನಾಲೆಜ್ ಇದ್ರೆ ಅಂತೂ ತುಂಬ ಒಳ್ಳೆಯದು. ಯಾಕಂದರೆ ನಿಮಗೆ ಆರ್ಟ್ ಇದ್ದರೆ ಈ ಟ್ಯಾಟೋ ಕೂಡ ಒಂದು ಆರ್ಟ್ ಇದ್ದಂಗೆ. ಯಾಕಂದರೆ ಅಲ್ಲಿ ರಿಯಲಿಸ್ಟಿಕ್ ಇರುತ್ತೆ, ಆಮೇಲೆ ಅಲ್ಲಿ ಫೇಸ್ ಡ್ರಾಯಿಂಗ್ ಮಾಡೋದಿರುತ್ತೆ. ಯಾಕಂದರೆ ಅವ್ರ ಫೇಸ್ ಅಂದರೆ ಹಂಗಿರುತ್ತೆ, ಹಂಗೆ ಮಾಡ್ಕೊಡ್ಬೇಕಿರುತ್ತೆ ನಾವು. ಸೊ ಅವ್ರು ಏನು ಕೇಳ್ತಾರೆ ಅದೇ ಥರ ಮಾಡ್ಕೊಡ್ಬೇಕಾಗುತ್ತೆ. ಸೊ ನಮ್ಗೆ ಐಡಿಯಾ ಇಲ್ಲ ಅಂದರೆ ಆ ಕಣ್ಣು ಹೆಂಗಿರುತ್ತೆ ಅದೇನು ಹಂಗಿರುತ್ತೆ, ಸೊ ಚೆನ್ನಾಗಿರಲ್ಲ. ಸೊ ಅವರು ಕೂಡ ಅವ್ರ ಸ್ಕಿನ್ ಹಾಳಾಗ್ಬಿಡುತ್ತೆ. ಸೊ ಅವ್ರ ಸ್ಕಿನ್ ಹಾಳಾದು ಮಾಡೋಕ್ಕಿಂತ ನಾವು ಕಲ್ತ್ಕೊಂಡು ಬಂದರೆ ತುಂಬ ಬೆಟರ್ ಅಂತ ನನ್ನ ಒಪಿನಿಯನ್. ಆ್ಯಂಡ್ ಸ್ವಲ್ಪ ಯೋಚನೆ ಮಾಡಿ ಯಾವಾಗ ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕಂತ ಯೋಚನೆ ಮಾಡಿ ಆರಾಮಾಗಿ ಪ್ಲ್ಯಾನ್ ಮಾಡಿ ಬರಬೇಕು. ಇಲ್ಲಾಂದರೆ ಸುಮ್ಮನೆ ನನ್ನ ಹತ್ರ ದುಡ್ಡಿದೆ ಅಥವಾ ನನಗೆ ಸ್ವಲ್ಪ ಬರುತ್ತೆ ಅಲ್ಪ ಸ್ವಲ್ಪ ಅಂದ್ಕೊಂಡು ಬಂದ್ರೂ ಕಷ್ಟನೇ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಟ್ಯಾಟೂ ಉದ್ಯಮ ಇಂದಿನ ದಿನದಲ್ಲಿ ದಿ ಬೆಸ್ಟ್ ಬಿಸ್ನೆಸ್ ಅಂದ್ರೂ ತಪ್ಪಾಗೋದಿಲ್ಲ. ಉತ್ತಮ ತರಬೇತಿಯನ್ನ ಪಡೆದುಕೊಂಡು ಉದ್ಯಮ ಆರಂಭ ಮಾಡಿದ್ರೆ ಸಕ್ಸಸ್ ಕಾಣಬಹುದು. ಇಂತಹದ್ದೇ ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.